ಅದರಂತೆ ಆಗ್ಲಿ. ನಿಮ್ಮಿಂದ ನಾವು ಈ ರಾಯದುರ್ಗ. ಮನುಷ್ಯ ಯಾವಾಗ್ಲೂ ಸುರಕ್ಷಿತವಾಗಿ ಆಡಬೇಕು ಮಲ್ಲೇಶಿ. ಈ ಕಳಿಸ್ತ್ರಲ್ಲ DNA ವರದಿ, ಅದು ಎಲ್ಲಿ ತಯಾರಾಯ್ತೋ ಅಲ್ಲಿ ಅದ್ರ ಸುಳಿವು ಕೂಡ ಇರ್ಕೂಡ್ದು. ಅದೇನೋ ಮಾಡ್ತೀರಲ್ಲ, ಅಳ್ಸಾಕೋದು. ಅರ್ಥ ಆಯ್ತ್ರಿ ಅವರ. ನಾನು ಈಗ್ಲೇ ಲ್ಯಾಬ್ ಕಾಲ್ ಮಾಡಿ ಎಲ್ಲ ಡಿಲೀಟ್ ಮಾಡಿಸ್ತೀನಿ. ಅನ್ನೋದು ಪಲ್ಲವಿದು ಬ್ಲಡ್ ಸ್ಯಾಂಪಲ್ ಆ ಲ್ಯಾಬ್ಗೆ ಹೋಗಿಲ್ಲ, ಹಂಗ್ ಮಾಡಿಸ್ತೀನಿ. DNA ರಿಪೋರ್ಟ್ ಲ್ಯಾಬ್ ಅಲ್ಲಿ ಡಿಲೀಟ್ ಆಯ್ತು ಅನ್ಕೊಳ್ಳಿ. ಒಳ್ಳೇದು, ತುಂಬಾ ಒಳ್ಳೇದು. ಆದ್ರ ಈ ವಿಷಯ ಅಗ್ದಿ ರಹಸ್ಯವಾಗಿರ್ಬೇಕು. ನಾನು ಪಲ್ಲವಿ DNA ಮಾಡಿಸಿದ್ದೀನಂತ ಯಾವ ಕುತ್ತಾಗೂ ಗೊತ್ತಾಗ್ಬಾರ್ದು. ಗೊತ್ತಾಯ್ತಲ್ಲೋ? ಆಯ್ತ್ರಿ ಅವರ. ಒಂದೇ ನಂಬರ್ಗೆ ಪದೇ ಪದೇ ಕಾಲ್ ಮಾಡಿದ್ದಾನೆ. ನೋಡಿ, ಆ ಫೋರ್ಜರಿ ವೈಕುಂಠ ಒಂದೇ ನಂಬರ್ಗೆ 264 ಸಲ ಫೋನ್ ಮಾಡಿದಾನೆ. ಹೌದು, ಇವನ್ ಯಾರೋ ಮಹಾನ್ ಖತರ್ನಾಕ್ ಇರಬೇಕು. ಇಲ್ಲಾಂದ್ರೆ ವೈಕುಂಠ ಯಾಕೆ ಇಷ್ಟು ಕಾಲ್ ಮಾಡ್ತಾನೆ? ಆದ್ರೆ ವೈಕುಂಠ ಭೋಜನ ಕಾಲ್ ಮಾಡಿರೋ ತುಂಬಾ ಕಡಿಮೆ. ಈಗ ಇವನ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಬೇಕು. ಲೇಟ್ ಆಗುತ್ತೆ. ಜೊತೆಗೆ ವೈಕುಂಠ ಅರೆಸ್ಟ್ ಆಗಿರೋ ವಿಷಯ ಗೊತ್ತಾಗಿರುತ್ತೆ. ಹುಷಾರಾಗ್ಬಿಡ್ತಾನೆ ಮೇಡಮ್. ಮತ್ತಿವಾಗ ಏನ್ ಮಾಡೋದು? ನಾನು ತಗೋತೀನಿ ಬಿಡಿ. ಡೀಟೇಲ್ಸ್ನೆಲ್ಲ 2 ನಿಮಿಷದಲ್ಲಿ ತರಿಸ್ತೀನಿ. ಭೀಮಾಂಬಿಕಾ ದೇವಿ ಅವರ್ ಲೊಕೇಶನ್ಗೆ ನಾನು ಬೇಗ ತಲುಪಬೇಕು. ತಲುಪಿ ಈ ಲೆಟ್ರ್ ಕೊಟ್ಟರೆ ನನ್ನ ಕೆಲಸ ಮುಗೀತು. ಭೀಮಾಂಬಿಕಾ ಅಜ್ಜಿ ಇಲ್ಲೇ ಇರ್ಬೇಕು ಅನ್ಸುತ್ತೆ. ನಂಗೆ ಬೋರ್ ಆಗ್ತದ. ಏನ್ ಮಾಡೋದು ಇವಾಗ? ಅನೋ, ಏನ್ ಮಾಡ್ತಿದ್ಯಾ ಪುಟ? ನಂಗೆ ಬೋರ್ ಆಗ್ತದ ಮಾಮ. ಬೋರ್ ಆಗ್ತಿದ್ಯಾ? ಸರಿ ಬಾ. ನಾನು ನಿಂಗೊಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ? ನೀನಾ ನಾನಾ ನೋಡೇ ಬಿಡೋಣ. ಯಾರು ಚಾಲೆಂಜ್ ಮಾಡ್ಲಿ, ನಾನೇ ಗೆಲ್ಲೋದು. ವೆರಿ ಗುಡ್, ಆಯ್ತು. ನೀನು ಮೋಸ ಮಾಡಬಾರ್ದು, ಯಾರ ಹೆಲ್ಪ್ ತಗೋಬಾರ್ದು, ಓಕೆನಾ? ಮೋಸನೋ ಗುಸನ, ಚಾಲೆಂಜ್ ಗೆಲ್ಬೇಕು ಅಷ್ಟೇ. ಮೋಸ ಮಾಡಬಾರ್ದು ಕಣೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಮೋಸ ಆಗಾಗ ಮಾಡಿದ್ರೆ ಓಕೆ. ಅಬ್ಬಬ್ಬಬ್ಬ, ಮೋಸ ಮಾಡಿದ್ರು ಸರಿ, ಗೆಲ್ಲದೇ ಮುಖ್ಯ ಅಂತೀಯಲ್ಲಿ. ನೀನು ಮೊದಲು ಗೀತಾ ಸಾವಾಸದಿಂದ ದೂರ ಇರಬೇಕು. ನೋಡ್ಬಿಟ್ಟೆ, ನೀನು ಮಾಡ್ತಾ ಇರೋದು ತಪ್ಪು. ಹಂಗೆಲ್ಲ ಮಾತಾಡಬಾರ್ದು ಪುಟ. ಅನು, ಅದು ಅನು,
ಅನುಪುಟ, ಯಾಕೆ ಊಟ ಹಾಗೆ ಉಳಿಸ್ಕೊಂಡ್ ಬಂದಿದ್ಯಾ? ಸರಿಯಾಗಿ ಊಟ ಮಾಡಿಲ್ಲ ನೀನು. ಬಾ ಊಟ ಮಾಡು. ಬೇಡ, ದಿನ ಒಂದೇ ತರದ ಊಟ ಯಾರಿಗ್ ಬೇಕು? ಅರೆ ನೋಡಿ ಅಳಿ ಅಂದ್ರೆ ಏನತ್ತೆ ಇವಳು ನಮ್ಮನ್ನ ಭಾರಿ ಬದಲಾವಣೆ ಕಾಣಿಸ್ತಾ ಇದೆ. ಏನ್ ಮಾಡೋದು ಅಳಿ ಅಂದ್ರೆ, ಈ ಕಾಲನೇ ಹಾಗಿದೆ. ಮಕ್ಕಳು ಟಿವಿ ಮೊಬೈಲ್ಗಳಲ್ಲಿ ಏನೇನೋ ನೋಡ್ಬಿಡ್ತಾರೆ, ಈ ತರ ಮಾತಾಡ್ತಾರೆ. ಇನ್ನು ಸ್ಕೂಲ್ಗಳಲ್ಲಂತೂ ಎಲ್ರೂ ಜಾಣರಾಗಿರಲ್ಲ. ಏನ್ ಮಾಡಕ್ಕಾಗತ್ತೆ? ನಾವೇ ಮನೆಗಳಲ್ಲಿ ಒಳ್ಳೆದನ್ನ ಕಲಿಸ್ಬೇಕು ಅಷ್ಟೇ. ಅಜ್ಜಿ, ನನಗ್ ಊಟ ಬೇಡ, ಬೋರ್ ಆಗ್ತಿದೆ. ಅಯ್ಯೋ ನಿನ್ಗಿಷ್ಟವಾಗಿರೋ ಅಡ್ಗೆನ ಮಾಡಿ ಬಡಿಸ್ತೀನಿ ಬಾರೆ. ಆದ್ರೂ ಬೇಡ, ಬೋರು 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 ನಂಗೆ. ಏನ್ ಮಾಡೋದು ಅಳಿ ಅಂದ್ರೆ? ಅಯ್ಯೋ, ಹಾ ಅನು, ನಿಂಗ್ ಕತೆ ಹೇಳ? ಕತೆ ಹೇಳ್ತೀಯಾ? ಹಾ, ಕತೆ ಹೇಳ್ತೀನಿ. ಯಾಕತೆ ಹೇಳ್ತೀಯ ಅಜ್ಜಿ? ಕೃಷ್ಣ, ದೇವಕಿ, ಯಶೋದೆ ಕತೆ ಹೇಳ್ತೀನಿ. ಈ ಬ್ರಹ್ಮಂದ್ರು ಒಬ್ಬ ತುಂಟ ಹುಡುಗನ ಕತೆ. ಅನು, ತಟ್ಟೆನಲ್ಲಿ ಊಟ ಬಡಿಸ್ಕೊಂಡ್ ಬರ್ತೀನಿ. ಊಟ ಮಾಡ್ತಾ ಹಾಗೆ ಕತೆ ಕೇಳ್ತೀಯಾ? ಬೇಡ ಅಜ್ಜಿ, ಮೊದ್ಲು ಕತೆ ಹೇಳಿ, ಆಮೇಲೆ ಊಟ ಮಾಡ್ತೀನಿ. ಸರಿ. ದೇವಕಿಗೆ ಮಗು ಹುಟ್ಟಿದ ತಕ್ಷಣ ಅವ್ರಣ್ಣ ಕಂಸ ಬಂದ. ಸ್ಟಾಪ್! ಈ ಕತೆ ಕೇಳಿದೀನಿ, ನೆನ್ಪಿಗ್ ಬಂತು ನಂಗೆ. ಅಮ್ಮ ಕೃಷ್ಣಂದು ಎಲ್ಲ ಕತೆ ಹೇಳಿದಾಳೆ. ರಾತ್ರಿ ಎಲ್ಲ ಅಮ್ಮ ಮಗಳದು ದಿನಾ ಹರಿಕತೆ ಅನ್ಸುತ್ತೆ. ರಾತ್ರಿ ಎಲ್ಲ ಅಮ್ಮ ಮಗಳದು ದಿನಾ ಹರಿಕತೆ ಅನ್ಸುತ್ತೆ. ಲೇ ಕೇಳಲಿ ಬಿಡೆ, ಮನ್ಸಿಗೆ ಒಳ್ಳೇದು. ಒಳ್ಳೇದೇ, ಆದ್ರೆ ಇವಳು ಕತೆ ಕೇಳಿ ಏನ್ ಕಲಿತಾಳೆ ಅನ್ನೋದು ಇಂಪಾರ್ಟೆಂಟು. ಅನುಪುಟ, ಕೃಷ್ಣನ್ಗೆ ಇಬ್ರು ಅಮ್ಮಂದಿರು. ಅವ್ನ್ ದೇವ್ರಲ್ವಾ, ಏಕಕಾಲದಲ್ಲಿ ಇಬ್ರು ಜೊತೆಗೂ ಇರ್ತಾನೆ. ಆದ್ರೆ ನೀನೇನ್ ಮಾಡ್ತೀಯಾ? ಯಾವ ಅಮ್ಮನ್ ಚೂಸ್ ಮಾಡ್ತೀಯ ಇಬ್ರಲ್ಲಿ? ನಾನಾಗಿದ್ರೆ ಹೇಳೆ, ನೀನು ದೇವಕಿ ಅಮ್ಮನ್ ಜೊತೆ ಇರಕ್ ಇಷ್ಟಪಡ್ತೀಯಾ ಅಥವಾ ಯಶೋದೆ ಅಮ್ಮನ್ ಜೊತೆ ಇರಕ್ ಇಷ್ಟಪಡ್ತೀಯಾ? ಕಥೆ ಎಲ್ಲ ಗೊತ್ತು ಅಂತ ಹೇಳ್ದೆ ತಾನೆ? ನಾನು ದೇವಕ್ಕೆ ಅಮ್ಮನ್ ಜೊತೆ ಇರಕ್ ಇಷ್ಟಪಡ್ತೀನಿ. ಅಯ್ಯೋ, ಸಾಕಿ ಬೆಳೆಸಿದ್ದು ಯಶೋದೆ ಅಲ್ವೇನೆ? ಯಶೋದೆ ಅಮ್ಮ ಯಾಕೆ ಬೇಡ? ಆದ್ರೆ ಯಶೋದಮ್ಮ ಕಟಾಕ್ತಾಳೆ, ಆಟ ಆಡಕ್ಕೆ ಬಿಡಲ್ಲ, ಬೆಣ್ಣೆ ತಿಂದ್ರೆ ಬೈತಾಳೆ. ಅದಕ್ಕೆ ದೇವಕಿ ಅಮ್ಮ ಬೆಸ್ಟು. ಯಾಕೆ ಬೆಸ್ಟು? ದೇವಕಿ ಅಮ್ಮ ಸಾಫ್ಟು, ಜೈಲಲ್ಲಿದ್ರು ಸುಮ್ಮನೆ ಇರ್ತಾಳೆ, ಯಾರಿಗೂ ಬೈಯಲ್ಲ. ಬೈಯೋದು ಪ್ರೀತಿಗೆ ಮರಿ. ಗೊತ್ತಿಲ್ಲ, ದೇವಕಿ ಅಮ್ಮನೇ ಬೆಸ್ಟು, ಕೇಳಿದ್ದೆಲ್ಲ ಕೊಡಿಸ್ತಾಳೆ. ದೇವಕಿ ಅಮ್ಮನ ಹತ್ರ ದೊಡ್ಡ ಅರಮನೆ ಇದೆ. ಅರಮನೆ ತುಂಬಾ ಆಟ ಆಡ್ಬೋದು. ದೇವಕಿ ಅಮ್ಮ ಬೈಯಲ್ಲ, ಸೊ ಅರಮನೆಯಲ್ಲಿ ದೇವಕಿ ಅಮ್ಮನ ಜೊತೆ ಆರಾಮಾಗಿರ್ಬೋದು.